ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ ಎಂಬುದಾಗಿ ತಮ್ಮನ್ನು ಹಾರೈಸುತ್ತಾ, ಈ ತಿಂಗಳು ನಾವು ಈ ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದಂಥ ಸರಣಿಯಲ್ಲಿ ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಯೇಸು ಕ್ರಿಸ್ತನ ಜೀವಿತದಲ್ಲಿ ಪವಿತ್ರಾತ್ಮನನ್ನು ನಾವು ಗಮನಿಸ್ತಾ ನಮ್ಮ ಜೀವಿತಕ್ಕೆ ಪವಿತ್ರಾತ್ಮನ ಎಷ್ಟು ಪ್ರಾಮುಖ್ಯ ಎಂಬುದನ್ನು ನಾವು ಗ್ರಹಿಸುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಲ್ಲಿ ನಾವು ಕೆಲವೊಂದನ್ನು ಗಮನಿಸಬೇಕು. ಡೇವಿಡ್ ಪಾಸನ್ ಎನ್ನುವಂಥ ಒಬ್ಬ ಸತ್ಯವೇದ ಬೋಧಕರು, ಬಹಳ ಉತ್ತಮ ಮೇಧಾವಿ. ಅವರು ಸ್ನಾನಿಕನಾದ ಯೋಹಾನ ಮತ್ತು ಯೇಸು ಕ್ರಿಸ್ತನು ಇಬ್ಬರು ಯೋರ್ದನ್ ಹೊಳೆಯಲ್ಲಿ ಇಳಿದು ಸಂಧಿಸಿದಾಗ ಅವರು ಸೊಗಸಾಗಿ ಹೇಳ್ತಾರೆ. ಇಬ್ಬರನ್ನ ಡೇವಿಡ್ ಪಾಸನ್ ಬ್ಯಾಪ್ಟಿಸ್ಟ್ ಎಂಬುದಾಗಿ ಕರೀತಾರೆ. ಹೇಗೆ ಜಾನ್ ದ ಬ್ಯಾಪ್ಟಿಸ್ಟ್ ಆ್ಯಂಡ್ ಜೀಸಸ್ ದ ಬ್ಯಾಪ್ಟಿಸ್ಟ್ ಎಂಬುದಾಗಿ ಕರೀತಾರೆ. ಯಾಕೆ? ಸ್ನಾನಿಕನಾದ ಯೋಹಾನ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುವವನು, ಯೇಸು ಕ್ರಿಸ್ತನು ಪವಿತ್ರಾತ್ಮನಲ್ಲಿ ಸ್ನಾನ ಮಾಡಿಸುವವನು. ಸ್ನಾನಿಕನಾದ ಯೋಹಾನ, ಜಾನ್ ದ ಬ್ಯಾಪ್ಟಿಸ್ಟ್, ಈಸ್ ದ ಬ್ಯಾಪ್ಟೈಸರ್ ಇನ್ ದ ವಾಟರ್. ಯೇಸು ಕ್ರಿಸ್ತನ ಕುರಿತಾಗಿ ಜೀಸಸ್ ದ ಬ್ಯಾಪ್ಟಿಸ್ಟ್, ಈಸ್ ದ ಬ್ಯಾಪ್ಟೈಸರ್ ಇನ್ ದ ಹೋಲಿ ಸ್ಪಿರಿಟ್ ಆ್ಯಂಡ್ ಫೈರ್. ಹಾಗಾದ್ರೆ ಇಲ್ಲಿ ಮತ್ತೊಂದನ್ನು ಗಮನಿಸಬೇಕು. ಯೇಸು ಕ್ರಿಸ್ತನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಬಂದಿದ್ದಾನೆ. ಆತನು ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಆತನು ನೀರಿನಿಂದ ಬರುತ್ತಿರುವ ಅದೇ ಹಂತಕ್ಕೆ ಪರಲೋಕದ ದೇವರು ಸುಮ್ಮನಿಲ್ಲ. ಮನುಷ್ಯನಾಗಿ ಬಂದ ತನ್ನ ಮಗನು, ನರಾವತಾರದಲ್ಲಿ ಕಾಣಿಸಿಕೊಂಡಿರುವ ತನ್ನ ಮಗನು, ರಕ್ತ ಮಾಂಸದಲ್ಲಿರುವ ತನ್ನ ಮಗನಿಗೆ ಕೂಡಲೇ ಪರಲೋಕದ ದೇವರು ಆತನಿಗೆ ಪವಿತ್ರಾತ್ಮನ ಸ್ಥಾನವನ್ನು ಕೊಡ್ತಾ. ಹಳೆ ಒಡಂಬಡಿಕೆ ಭಕ್ತರಲ್ಲಿ ನಾವು ನೋಡ್ಬೋದು, ದೇವರಾತ್ಮನು ನಿರ್ದಿಷ್ಟ ಸಂದರ್ಭಕ್ಕೆ ಅವರ ಬಳಿಗೆ ಬರ್ತಿದ್ದ. ಕಾರ್ಯ ಸಾಧನೆ ಆದ ಮೇಲೆ, ಕಾರ್ಯವೋ ಅಥವಾ ಅವರ ಪ್ರವಾದಿಸಬೇಕಾದದ್ದು ಸಾಧಿಸಲ್ಪಟ್ಟ ಮೇಲೆ ದೇವರಾತ್ಮನು ಹಿಂತಿರುಗ್ತಿದ್ದ. ಆದರೆ ಯೇಸುಕ್ರಿಸ್ತನ ಕುರಿತಾದ ವಿಶೇಷತೆ, ಯೇಸುಕ್ರಿಸ್ತನ ಮೇಲೆ ಈಗ ಪವಿತ್ರಾತ್ಮನು ಬಂದು ಅಲ್ಲಿಯೇ ನೆಲೆಸಿ ಬೀಳ್ತಾನೆ. ಇದುವೇ ಯೇಸುಕ್ರಿಸ್ತನ ಕುರಿತಾದ ಒಂದು ವಿಶೇಷತೆ. ಈಗ ಯೇಸುಕ್ರಿಸ್ತನ ಕುರಿತಾಗಿ ಇಲ್ಲಿ ಯೇಸುಕ್ರಿಸ್ತನು ನೀರಿನಲ್ಲಿ ಸ್ನಾನ ಹೊಂದಿದ್ದಾನೆ ಮತ್ತು ಪವಿತ್ರಾತ್ಮನಲ್ಲಿ ಸ್ನಾನ ಹೊಂದಿದ್ದಾನೆ ಎನ್ನುವಂಥ ಈ ವಿಚಾರ ಒಂದು ವೇಳೆ ಅದನ್ನು ನಾವು ಒಪ್ಪಿಕೊಳ್ಳುವುದಕ್ಕೆ ಕಷ್ಟವಾಗುವಂಥ ವಿಚಾರ. ಯಾವುದು? ಯೇಸುಕ್ರಿಸ್ತನಿಗೆ ನೀರಿನ ಸ್ನಾನ, ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಕಷ್ಟಕರವಾದಂಥ ವಿಷಯ. ಹೇಗೆ? ನೀರಿನ ಸ್ನಾನ, ಸ್ನಾನಿಕನಾದ ಯೋಹಾನನು ನೀರಿನ ಸ್ನಾನ ಕೊಟ್ಟನಲ್ಲ, ಯಾರಿಗೆ ಕೊಟ್ಟ ಎನ್ನುವಂಥ ವಿಚಾರ ಬಂದರೆ ಇದೇ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಯಾರ್ಯಾರು ಆತನ ಬಳಿಗೆ ಬಂದ್ರೋ, 3ನೇ ಅಧ್ಯಾಯದ 6ನೇ ವಚನ ಮತ್ತಾಯ ಹೇಳ್ತದೆ, ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ತಿದ್ರು. ಸ್ನಾನಿಕನಾದ ಯೋಹಾನ ಆತನ ಬಳಿಗೆ ಬಂದವರೆಲ್ಲರೂ ತಮ್ಮ ತಮ್ಮ ಪಾಪಗಳನ್ನ ಹೇಳಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ತಿದ್ದ. ಹಾಗಾದ್ರೆ ಯೇಸುಕ್ರಿಸ್ತನು ಯಾವ ಪಾಪಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡ? ಆತನ ಜನನ ಕನ್ಯೆಯಲ್ಲಿ ಜನನ, ಪವಿತ್ರಾತ್ಮನಿಂದ ಜನಿಸಿ ಬಂದವನು. 2 ಕೊರಿಂಥ 5:21 ಪ್ರಕಾರ ಆತನ ಪಾಪದ ಜ್ಞಾನವಿಲ್ಲದವನು. ಆತನ ಕುರಿತು ಹೇಳಲ್ಪಟ್ಟ ಸಾಕ್ಷಿಗಳಲ್ಲಿ ಪೇತ್ರನ ಸಾಕ್ಷಿ, ಪಿಲಾತನ ಸಾಕ್ಷಿ, ಇನ್ನು ಹಲವರ ಸಾಕ್ಷಿ ತೆಗೆದುಕೊಂಡ್ರೆ ಆತನಲ್ಲಿ ಯಾವ ಪಾಪವಿಲ್ಲ. ಮಾತಿನಲ್ಲಿ ಕೃತ್ಯದಲ್ಲಿ ಪಾಪವಿಲ್ಲದವನು, ಆತನಲ್ಲಿ ಎಲ್ಲಿಯೂ ಪಾಪವಿಲ್ಲ. ಹಾಗಾದ್ರೆ ಯೇಸುಕ್ರಿಸ್ತನು ಯಾವ ಕಾರಣಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡ? ಯೆಶಾಯನ ಪ್ರವಾದನ ಗ್ರಂಥ ತೆಗೆದುಕೊಂಡ್ರೆ 53ನೇ ಅಧ್ಯಾಯದಲ್ಲಿ ಬರ್ತದೆ, ಬಹುಜನ ದ್ರೋಹಿಗಳೊಂದಿಗೆ ತನ್ನನ್ನೂ ಎಣಿಸಿಕೊಂಡ. ಹಾಗಾದ್ರೆ ಆತನು ಪಾಪಿ ಅಲ್ಲ. ಆದರೆ ಲೋಕದ ಪಾಪ ತನ್ನ ಮೇಲೆ ಬರುವಾಗ ಆತನು ಪಾಪ ಸ್ವರೂಪನಾಗ್ತಾನೆ. ಆದರೆ ಪಾಪವಿಲ್ಲದೆ ಪಾಪಿಗಳೊಂದಿಗೆ ಎಣಿಸಿಕೊಳ್ಳುವುದಕ್ಕಾಗಿ ಪಾಪಿಗಳ ಸಾಲಿನಲ್ಲಿ ಆತನು ಅವರೊಂದಿಗೆ ನಿಂತು ತಾನೂ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕಾಗಿ ಬಂದಿದ್ದಾನೆ. ಆತನ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕಾಗಿ ಆತನು ಬಂದಾಗ ಸ್ನಾನಿಕನಾದ ಯೋಹಾನನಿಗೆ ಗಾಬರಿ ಆಗ್ತದೆ. ಅಯ್ಯೋ, ನಾನು ನಿನ್ನಿಂದ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು, ನನ್ನಿಂದ ಮಾಡಿಸ್ಕೊಳ್ಳೋದೇನೇಮಂತ ಪ್ರಶ್ನೆಯೊಂದಿಗೆ ಆತನು ಹಾಗೆ ಸ್ತಬ್ಧನಾಗಿ ನಿಂತು ಬಿಡ್ತಾ. ಆದರೂ ಯೇಸುಕ್ರಿಸ್ತನ ಬೋಧನೆಯಲ್ಲಿ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ಎನ್ನುವಂಥ ಮಾತಿರೋದ್ರಿಂದ, ನಮಗೆ ಅದು ಅನ್ವಯವಾಗೋದ್ರಿಂದ, ನಮಗೆ ಮಾದರಿಯಾಗಿ ಯೇಸು ನೀರಿನಲ್ಲಿ ಸ್ನಾನ ಮಾಡಿಸಿಕೊಳ್ತಾನೆ. ಕಾರಣ ನಾವು ದೇವರ ರಾಜ್ಯ ಸೇರಬೇಕಾದ್ರೆ ನೀರಿನಲ್ಲಿ ಆತ್ಮನಲ್ಲಿ ನಮಗೆ ಸ್ನಾನ ಆಗಲೇಬೇಕು.
ನಾವು ನೀರಿನಲ್ಲಿ ಆತ್ಮದಲ್ಲಿ ಸ್ನಾನ ಮಾಡುವಂಥ ವಿಚಾರವನ್ನೇ ತೆಗೆದುಕೊಂಡ್ರೆ ಇದೊಂದು ಸುದೀರ್ಘವಾಗಿ ನಾವು ಕಲಿಬೇಕಾಗಿರುವಂಥ ಒಂದು ಪ್ರಾಮುಖ್ಯವಾದ ವಚನ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ನೀರಿನ ಸ್ನಾನದಲ್ಲಿ ನಾವು ಕಳಕೊಳ್ತೇವೆ, ಆತ್ಮನ ಸ್ನಾನದಲ್ಲಿ ಪಡ್ಕೊಳ್ತೇವೆ. ನೀರಿನ ಸ್ನಾನದಲ್ಲಿ ನಾವು ನಮ್ಮ ಪಾಪದ ಸ್ವಭಾವಗಳನ್ನು ಕಳಕೊಳ್ತೇವೆ. ಪಾಪ ಪರಿಹಾರಕ್ಕೋಸ್ಕರ ದೀಕ್ಷಾ ಸ್ನಾನ, ಈ ಮಾತು ಅನೇಕ ಸತಿ ಬರೆಯಲ್ಪಟ್ಟದೆ. ಆದರೆ ಆತ್ಮನ ಸ್ನಾನ ಹಾಗಲ್ಲ. ಆತ್ಮನ ಸ್ನಾನದಲ್ಲಿ ನಾವು ದೇವರ ಸ್ವಭಾವಗಳನ್ನ, ಗುಣಲಕ್ಷಣಗಳನ್ನ ಹೊಂದಿಕೊಳ್ಳುವವರು, ಪವಿತ್ರಾತ್ಮನ ಫಲ ಎನ್ನುವಂಥ ದೇವರ ಗುಣಲಕ್ಷಣಗಳನ್ನ ನಾವು ಪಡ್ಕೊಳ್ಳುವವರು. ಇದನ್ನು ಹೊಂದಿಕೊಳ್ಳುವುದಕ್ಕಾಗಿ ಆ ಸ್ನಾನ. ಹಾಗಾಗಿ ಪಾಪವನ್ನು ಕಳಕೊಂಡು ದೇವರ ಸ್ವಭಾವವನ್ನು ಗಳಿಸಿಕೊಳ್ಳುವ ವ್ಯಕ್ತಿಗೆ ಈಗ ಪರಲೋಕ ಪ್ರವೇಶ ಸಾಧ್ಯ. ಹಾಗಾಗಿ ಅವರು ಪರಲೋಕ ರಾಜ್ಯವನ್ನು ಸೇರ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಆತನು ಸ್ಪಷ್ಟವಾಗಿ ಯೋಹಾನ 3:5 ಆತನು ಹೇಳ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ಇಲ್ಲಿ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮೇಲೆ ಪವಿತ್ರಾತ್ಮನು ಬಂದದರ ಕುರಿತಾಗಿ ಸ್ನಾನಿಕನಾದ ಯೋಹಾನನ ಸಾಕ್ಷಿ ಬಹಳ ಪ್ರಾಮುಖ್ಯ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ನನಗೂ ಆತನ ಗುರುತಿರಲಿಲ್ಲ. ಸ್ನಾನಿಕನಾದ ಯೋಹಾನನಿಗೆ ಯೇಸುವನ್ನು ಗುರುತಿಸಿ ಇಸ್ರಾಯೇಲರಿಗೆ ಸಮಸ್ತ ಲೋಕಕ್ಕೆ ತೋರಿಸಿಕೊಡುವಂಥ ಒಂದು ದೊಡ್ಡ ಜವಾಬ್ದಾರಿ ಕೊಡಲ್ಪಟ್ಟದೆ. ಆತನ ಬಳಿ ಬರುವಂಥ ಸಾವಿರಾರು ಜನರಲ್ಲಿ ಈಗ ಆತನು ಒಬ್ಬೊಬ್ಬರನ್ನ ನಿರ್ದಿಷ್ಟವಾಗಿ ಗಮನಿಸ್ತಾ ಅವರಲ್ಲಿ ಯಾರು ಮೆಸ್ಸಿಯನು, ಅಂದರೆ ಯಾರು ಕ್ರಿಸ್ತನು ಎಂಬುದನ್ನು ಆತನು ಗುರುತಿಸಬೇಕು. ಹಾಗಾಗಿ ಸ್ನಾನಿಕನಾದ ಯೋಹಾನನಿಗೆ ನೀರಿನ ದೀಕ್ಷಾಸ್ನಾನ ಮಾಡಿಸ್ಲಿಕ್ಕಾಗಿ ತಂದೆ ದೇವರು ಅಪ್ಪಣೆ ಕೊಟ್ಟಿರ್ತಾನೆ. ಆಗ ತಂದೆ ದೇವರು ಆತನಿಗೆ ಹೇಳಿರ್ತಾನೆ, ನೀನು ಸ್ನಾನ ಮಾಡಿಸುವಾಗ ಯಾರ ಮೇಲೆ ದೇವರಾತ್ಮನ ಇಳಿದು ಬಂದು ಇರ್ತಾನೋ, ದೇವರಾತ್ಮನ ಇಳಿದು ಬಂದು ಹೋಗುವುದಿಲ್ಲ, ಆತನ ಮೇಲೆ ಹಾಗೆ ನೆಲೆಸ್ತಾನೋ ಆತನೇ ದೇವಕುಮಾರನ, ಆತನೇ ಕ್ರಿಸ್ತನೆಂಬುದಾಗಿ ನೀನೆಲ್ಲರಿಗೂ ಪರಿಚಯ ಮಾಡಬೇಕೆನ್ನುವಂಥ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿರ್ತಾನೆ. ಅದನ್ನು ಸ್ನಾನಿಕನಾದ ಯೋಹಾನ ಸ್ಪಷ್ಟವಾಗಿ ಹೇಳ್ತಾನೆ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 31ನೇ ವಚನದಿಂದ ಓದ್ತಾ ಬರುವಾಗ, ನನಗೂ ಆತನ ಗುರುತಿರಲಿಲ್ಲ, ಆದರೆ ಆತನನ್ನು ಇಸ್ರಾಯೇಲರಿಗೆ ತಿಳಿಪಡಿಸುವುದಕ್ಕೋಸ್ಕರವೇ ನಾನು ನೀರಿನ ಸ್ನಾನವನ್ನು ಮಾಡಿಸುವನಾಗಿ ಬಂದೆನು. ಇದಲ್ಲದೆ ಯೋಹಾನನು ಸಾಕ್ಷಿ ಕೊಟ್ಟು ಹೇಳಿದ್ದೇನೆಂದರೆ, ದೇವರಾತ್ಮವು ಪಾರಿವಾಳದಂತೆ ಆಕಾಶದಿಂದ ಇಳಿಯುವುದನ್ನು ನೋಡಿದೆನು, ಅದು ಆತನ ಮೇಲೆ ನೆಲೆಗೊಂಡಿತು. ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸೋದಕ್ಕೆ ನನ್ನನ್ನು ಕಳಿಸಿದ ಆತನು, ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವೆಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ. ಹಾಗಾದರೆ ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನವಾಗುವುದರಲ್ಲಿ ಮತ್ತೊಂದು ಪ್ರಾಮುಖ್ಯತೆ ಏನಂತ ಹೇಳಿದ್ರೆ, ಆತನಲ್ಲಿ ಯಾವ ತಪ್ಪಿಲ್ಲ. ಆತನ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ಆತನ ಯಾವ ಪಾಪವಿಲ್ಲ, ಆದರೂ ಆತನ ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದಾನೆ. ಕಾರಣ ಎಲ್ಲರೂ ಅವರವರ ಪಾಪ ಪರಿಹಾರಕ್ಕಾಗಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾ ಹೋದರೆ, ಈಗ ಸ್ನಾನಿಕನಾದ ಅವನ ಕಣ್ಣಿಗೆ ಇನ್ನೊಂದು ಅದ್ಭುತವಾದ ಒಂದು ಅತಿ ಅಪರೂಪದ ದೃಶ್ಯ ಕಾಣಬೇಕು. ಒಬ್ಬನಿಗೆ ಕೊಡುವಾಗ ಮಾತ್ರ ಆತನ ಮೇಲೆ ಪರಲೋಕವು ಕೂಡ ತೆರೆಯಲ್ಪಡ್ತದೆ. ದೇವರಾತ್ಮನ ಪಾರಿವಾಳದ ಹಾಗೆ ಬಂದು ಆತನ ಮೇಲೆ ನೆಲೆಸ್ತಾನೆ. ಇದನ್ನು ಸ್ನಾನಿಕನಾದ ಯೋಹಾನನು ಕಾಣುತ್ತಲೇ ಈತನೇ ಮೆಸ್ಸಿಯನು, ಈತನೇ ಕ್ರಿಸ್ತನು, ಈತನೇ ದೇವಕುಮಾರನೆಂಬುದಾಗಿ ಸ್ಪಷ್ಟವಾಗಿ ಗ್ರಹಿಸಿ ಮತ್ತು ಮುಂದೆ ಎಲ್ಲರಿಗೂ, ಆತನಲ್ಲಿ ನಂಬಿಕೆಯಿಡುವ ಎಲ್ಲರಿಗೂ ಈತನೇ ಪವಿತ್ರಾತ್ಮದಲ್ಲಿ ಬೆಂಕಿಯಲ್ಲಿ ಸ್ಥಾನ ಕೊಡುವನೆಂಬುದನ್ನು ಆತನು ಮನದಟ್ಟು ಮಾಡಿಕೊಂಡು ನೆರೆದ ಜನಕೂಟಕ್ಕೆ, ದೇಶದ ಮುಂದೆ ಆತನು ಸಾರಬೇಕು. ಈತನೇ ದೇವಕುಮಾರನು, ಈತನೇ ಮೆಸ್ಸಿಯನು. ಇದನ್ನು ಹೇಳುವಂಥ ಬಹುದೊಡ್ಡ ಜವಾಬ್ದಾರಿ ಸ್ನಾನಿಕನಾದ ಯೋಹಾನನ ಮೇಲಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಇದರಿಂದ ನಮಗೆ ಗೊತ್ತಾಗ್ತದೆ, ಈತನೇ ಮೆಸ್ಸಿಯನು, ಈತನೇ ಕ್ರಿಸ್ತನು, ಈತನೇ ದೇವರ ಕುಮಾರನು, ಈತನೇ ಆದಿಯಲ್ಲಿದ್ದ ವಾಕ್ಯ, ಆತನೇ ನರಾವತಾರದಲ್ಲಿ ಬಂದವನು, ಆತನೇ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿರುವವನು, ಆತನೇ ದೇವರ ಏಕಪುತ್ರನು, ಆತನೇ ದೇವರ ಆತನು ಸ್ವತಃ ದೇವರು, ಆತನ ದೇವರ ಎದೆಯಲ್ಲಿರುವವನು, ತಂದೆಯನ್ನು ಪ್ರಕಟಪಡಿಸುವವನು ಈತನೇ. ಹಾಗಾದರೆ ಇಂಥ ಯೇಸುವನ್ನ ಲೋಕಕ್ಕೆ ಪರಿಚಯ ಮಾಡುವುದಕ್ಕಾಗಿ ಮತ್ತು ಈತನು ಮಾತ್ರವೇ ಆತನಲ್ಲಿ ನಂಬಿಕೆಯಿಡುವ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮದ ಸ್ಥಾನ ಕೊಡುವವನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನ ದೀಕ್ಷಾಸ್ನಾನದ ಭಾಗಕ್ಕೆ ಆತನು ಬರ್ತಾನೆ. ಆತನ ಮೇಲೆ ಪವಿತ್ರಾತ್ಮನು ಬರ್ತಾನೆ. ಈ ಯೇಸುವೆ ನಿನ್ನನ್ನು ನನ್ನನ್ನು ಪವಿತ್ರಾತ್ಮದಿಂದ ಸ್ನಾನ ಮಾಡಿಸುವವನು. ದೇವರಾತ್ಮ ಉಳ್ಳ ನಮ್ಮೊಳಗೆ ಈಗ ದೇವರ ಜೀವವಿದೆ. ನಾವು ಪರಲೋಕದ ಪೌರತ್ವವನ್ನು ನಾವು ಪಡ್ಕೊಳ್ತೇವೆ. ನಮ್ಮೊಳಗೆ ನಿತ್ಯ ಜೀವ ಇದೆ. ನಾವು ದೇವರ ಆತ್ಮನ ನಡೆಸಿಕೊಳ್ಳುವ ದೇವರ ಮಕ್ಕಳಾಗ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನ, ಆತನ ಮೇಲೆ ಪವಿತ್ರಾತ್ಮ, ಈತನೇ ನಮಗೆ ಪವಿತ್ರಾತ್ಮದಿಂದಲೂ ಬೆಂಕಿಯಿಂದಲೂ ಸ್ನಾನ ಮಾಡಿಸುವ, ಪವಿತ್ರಾತ್ಮನ ವ್ಯಕ್ತಿತ್ವವನ್ನು ಕೊಡುವ ಆತನು ಈ ಯೇಸು ಕ್ರಿಸ್ತನೇ. ಪವಿತ್ರಾತ್ಮನಲ್ಲಿರುವಂಥ ದೇವರ ಸಾಮರ್ಥ್ಯವನ್ನೆಲ್ಲ ನಮಗೆ ಕೊಡುವವನು ಇದೇ ಯೇಸು ಕ್ರಿಸ್ತನೇ. ನಾವು ದೇವರಿಗೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮೊದಲಿಂದ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಮಹಾಗಣುಳ್ಳ ನಾಮಕ್ಕೆ ಸ್ತೋತ್ರ. ಕರ್ತನೆ, ಈ ವಾಕ್ಯಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಯೇಸುವೆ, ನಿನ್ನಲ್ಲಿ ಯಾವ ಪಾಪವಿಲ್ಲಪ್ಪ, ಆದರೂ ಪಾಪಿಗಳೊಂದಿಗೆ ಎಣಿಸಿಕೊಳ್ಳುವಂತೆ ನೀನು ಅವರೊಂದಿಗೆ ಹೋಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿ. ನೀನು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಲ್ಲಿ ಪರಲೋಕ ನಿನ್ನ ಮೇಲೆ ತೆರೆಯಲ್ಪಡ್ತು.
ಕರ್ತನೇ, ನಿನ್ನ ಮೇಲೆ ಪವಿತ್ರಾತ್ಮನ ಪಾರಿವಾಳದಂತೆ ಇಳಿದು ಬಂದು ನೆಲೆಸಿದ್ನಲ್ಲ, ನಿನ್ನ ದೀಕ್ಷಾಸ್ಥಾನ ಆಗುತ್ತಲೇ ಪರಲೋಕ ತಂದೆ ನೀನು ಯೇಸುವಿಗೆ ಪವಿತ್ರಾತ್ಮನ ಸ್ನಾನ ಮಾಡಿಸದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸ್ಥಾನಿಕನಾದ ಯೋಹಾನ ಇದನ್ನು ಕಂಡು ಈತನೇ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿ ಸ್ನಾನ ಮಾಡಿಸುವನು, ಈತನ ದೇವಕುಮಾರನು ಮೆಸ್ಸಿಯನು ಕ್ರಿಸ್ತನೆಂಬುದಾಗಿ ಜಗತ್ತಿಗೆ ಹರುವಂತೆ ಆತನನ್ನು ನೀನು ಕಳಿಸಿಕೊಟ್ಟಿಲ್ಲ, ಅದಕ್ಕಾಗಿ ಸ್ತೋತ್ರ. ಸ್ಥಾನಿಕನಾದ ಯೋಹಾನ ಕೊಟ್ಟ ಈ ಸಾಕ್ಷಿಗಾಗಿ ಸ್ತೋತ್ರ. ಕರ್ತನಾದ ಯೇಸುವೆ, ನೀನು ನಮಗೆ ಪವಿತ್ರಾತ್ಮನಲ್ಲಿ ಸ್ನಾನಕ್ಕೂ ಮಾಡುವವನಪ್ಪ. ಪವಿತ್ರಾತ್ಮನ ಮೂಲಕ ದೇವರ ವ್ಯಕ್ತಿತ್ವವನ್ನು ನಮಗೆ ಕೊಡುವವನು, ಪವಿತ್ರಾತ್ಮನ ಮೂಲಕ ದೇವರ ಸಾಮರ್ಥ್ಯವನ್ನು ನಮಗೆ ಕೊಡುವವನು, ನಮಗೆ ದೇವರಾತ್ಮನ ಫಲವನ್ನು, ದೇವರ ಸಾಮರ್ಥ್ಯ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನ ವರಗಳನ್ನು ಕೊಡುವ ಆತ ನೀನಾಗಿರುವುದಕ್ಕಾಗಿ ಸ್ತೋತ್ರ. ನೀನು ಯೇಸು ಕ್ರಿಸ್ತನನ್ನು ನಡೆಸಿದ ವಿಧದಲ್ಲಿ ಆತನಲ್ಲಿ ನಂಬಿಕೆ ಇಟ್ಟ, ಆತನನ್ನು ಅಂಗೀಕರಿಸಿದ ನಮ್ಮನ್ನು ನಡೆಸುವ ಆತನಾಗಿರುವುದಕ್ಕಾಗಿ ಸ್ತೋತ್ರ. ವಾಕ್ಯ ಕೇಳುವಂಥ ಪ್ರತಿಯೊಬ್ಬರನ್ನ ಇದೇ ವಿಧದಲ್ಲಿ ವಿಶೇಷವಾಗಿ ನೀನು ಬಲಪಡಿಸು. ಇವರ ದೇವರಾತ್ಮ ಬರೆತರಾಗಲಿ ಎಂಬುದಾಗಿ ಬೇಡಿಕೊಳ್ತೇವೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟು ಇವರು ಬಲಗೊಳ್ಳಲಿ ಕರ್ತನೆ. ಸೈತಾನನ್ನು ಎದುರಿಸೋದಕ್ಕೆ ಬಲಗೊಳ್ಳಲಿ, ದೇವರ ರಾಜ್ಯದ ಕ್ರಿಯೆಗಳನ್ನ ಮಾಡುವುದಕ್ಕೆ ಬಲಗೊಳ್ಳಲಿ, ಈ ಲೋಕದಲ್ಲಿ ಕ್ರಿಸ್ತನನ್ನು ತೋರ್ಪಡಿಸೋದಕ್ಕೆ ಕರ್ತನೆ ಇವರು ಬಲಗೊಳ್ಳಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.